ದೇವಿಯ ಮೇಲೆ ತನ್ನ ಗಂಡ ಮಾಡಿದ ಅತ್ಯಾಚಾರದ ವಿಷಯ ಕೇಳಿ ಯಜಮಾನನ ಪತ್ನಿ ಅತ್ತು ರಂಪಾಟ ಮಾಡಿ ತನ್ನ ತವರಿನ ಮನೆಯವರನ್ನೆಲ್ಲ ಕರೆಯಿಸಿ ನ್ಯಾಯಕ್ಕೆ ಸೇರಿಸಿರುತ್ತಾಳೆ. ಅದೇ ಸಮಯಕ್ಕೆ ಮನೆಯೊಳಗೆ ಹೋದ ದೇವಿ ಅಲ್ಲಿ ನೆರೆದಿದ್ದವರನ್ನೆಲ್ಲ ಒಮ್ಮೆ ನೋಡುತ್ತಾಳೆ. ಯಾವುದೇ ಭಯವಿಲ್ಲದೆ ಬಂದು ನಿಂತಿರುವ ದೇವಿಯನ್ನು ನೋಡಿ ಅಲ್ಲಿರುವವರೆಲ್ಲ ಆಕೆಯನ್ನು ನಿಕೃಷ್ಟವಾಗಿ ಕಾಣುತ್ತಾರೆ. ಇದನ್ನು ಗಮನಿಸಿದ ಊರಿನ ಯಜಮಾನ, ಇಲ್ಲಿ ನನ್ನದೇನು ತಪ್ಪಿಲ್ಲ, ಎಲ್ಲ ಆಕೆ ಮಾಡಿದ್ದು, ನಾನು ಬೇಡವೆಂದರೂ ಅವಳೇ ನನ್ನ ಮೈ ಮೇಲೆ ಬಿದ್ದು ಬಂದಿದ್ದು ಎಂದು ಎಲ್ಲವನ್ನೂ ದೇವಿಯ ಮೇಲೆ ಹಾಕಿಬಿಡುತ್ತಾನೆ. ಅಲ್ಲೇ ಇದ್ದ ಯಜಮಾನನ ಅಕ್ಕ ತಂಗಿಯರು ದೇವಿಯ ಕೂದಲನ್ನು ಹಿಡಿದು ಜಗ್ಗಾಡಿ ಆಕೆಯನ್ನು ಹೊಡೆದು ಬಡಿದು ಹಿಂಸಿಸಿ ದೂರ ತಳ್ಳುತ್ತಾರೆ. ಕೆಳಗೆ ಬಿದ್ದ ದೇವಿಯ ಕೂದಲೆಲ್ಲ ಹರಡಿಕೊಂಡಿದೆ, ತುಟಿ ಒಡೆದು ರಕ್ತ ಸುರಿಯುತ್ತಿದೆ, ಆದರೆ ಕಣ್ಣಲ್ಲಿ ಮಾತ್ರ ನೀರು ಬರುತ್ತಿಲ್ಲ. ದೇವಿ ಮೇಲಕ್ಕೆದ್ದು ರೋಷದಿಂದಲೇ, ಈ ಸಮಾಜ ನನಗೆ ಏನನ್ನೂ ಕೊಟ್ಟಿಲ್ಲ, ನನ್ನನ್ನು ನಿಕೃಷ್ಟವಾಗಿ ಕಂಡಿದೆ, ಹಾಗಾಗಿ ಈ ಸಮಾಜಕ್ಕೋಸ್ಕರ ಇನ್ನು ಮುಂದೆ ನಾನು ಬದುಕುವುದಿಲ್ಲ, ನನಗೆ ಹೇಗೆ ಇಷ್ಟವೋ ಹಾಗೆ ಬದುಕಿ ತೋರಿಸುತ್ತೇನೆ ಎಂದು ಅವರನ್ನೆಲ್ಲ ಸುಟ್ಟು ಬಿಡುವಂತೆ ನೋಡುತ್ತಾ ಮನದಲ್ಲಿ ದೃಢ ನಿರ್ಧಾರ ಮಾಡಿಕೊಂಡು ಹೊರಡುತ್ತಾಳೆ. ಇಲ್ಲಿ ತನ್ನ ಗಂಡನದೇ ತಪ್ಪು ಎಂದು ತಿಳಿದಿದ್ದರೂ ತನ್ನ ಮನೆತನದ ಮಾನ ಮರ್ಯಾದೆ ಎಲ್ಲಿ ಹೋಗುವುದೋ ಎಂದು ಅಂಜಿ ದೇವಿಯ ಮೇಲೆ ಬಂದ ಅಪವಾದವನ್ನು ಯಜಮಾನನ ಪತ್ನಿ ಸರಿಪಡಿಸಲು ಹೋಗುವುದಿಲ್ಲ. ಪೆಟ್ಟಾದ ಹಣೆ, ತುಟಿಯಲ್ಲಿ ಸೋರುತ್ತಿರುವ ರಕ್ತ, ಕೆದರಿದ ಕೂದಲನ್ನು ಬಿಟ್ಟುಕೊಂಡು ಊರಿನಲ್ಲಿ ಹೆಜ್ಜೆ ಹಾಕುತ್ತಾ ನಡೆದು ಹೋಗುತ್ತಿದ್ದರೆ ಪ್ರತಿಯೊಬ್ಬರೂ ತಮ್ಮ ಮನೆಯ ಬಾಗಿಲಿನಲ್ಲಿ ನಿಂತು ದೇವಿಯನ್ನು ಅನುಕಂಪ, ಕನಿಕರ, ಕೀಳು ದೃಷ್ಟಿಯಿಂದ ನೋಡುವವರೇ. ಯಾರ ನೋಟಕ್ಕೂ ಬಗ್ಗದ ದೇವಿ ತಲೆ ಎತ್ತಿ ನಡೆದುಕೊಂಡು ಮನೆಗೆ ಹೋಗುತ್ತಾಳೆ. ಮನೆಯಲ್ಲಿ ತನ್ನ ಮಕ್ಕಳಿಗೆ ಊಟವನ್ನು ಮಾಡಿಸುತ್ತಿರುವ ಪಕ್ಕದ ಮನೆಯ ಅಜ್ಜಿಯನ್ನು ನೋಡಿದಾಗ, ಬಾ ದೇವಿ, ಕುಳಿತುಕೋ, ಏನಾದರೂ ಸ್ವಲ್ಪ ತಿನ್ನು, ನಿನ್ನ ಪರಿಸ್ಥಿತಿ ನನಗೂ ಅರಿವಾಗುತ್ತದೆ. ಈ ಸಮಾಜವೇ ಹಾಗೆ, ಗಂಡ ಇದ್ದಾಗ ಕೊಡುವ ಗೌರವ ಗಂಡನನ್ನು ಕಳೆದುಕೊಂಡಾಗ ಆ ಹೆಣ್ಣನ್ನು ನೋಡುವ ದೃಷ್ಟಿಕೋನವೇ ಬದಲಾಗಿ ಹೋಗುತ್ತದೆ. ಇಂದು ನಾನು ಊಟ ಕೊಟ್ಟಿದ್ದೇನೆ, ಪ್ರತಿದಿನವೂ ಕೊಡಲು ನನ್ನ ಕೈಯಲ್ಲೂ ಸಾಧ್ಯವಿಲ್ಲ, ಮುಂದೆ ಹೊಟ್ಟೆ ತುಂಬಿಸಿಕೊಳ್ಳುವುದನ್ನು ನೋಡು ಎಂದು ಸಮಾಧಾನಪಡಿಸುತ್ತಾ ಹೊರಟು ಬಿಡುತ್ತಾರೆ. ತಪ್ಪೇ ಮಾಡದಿದ್ದರೂ ಈ ಸಮಾಜ ನನ್ನನ್ನು ಕಳಂಕಿತಳನ್ನಾಗಿ ಮಾಡಿಬಿಟ್ಟಿತು. ಇನ್ನು ಈ ಕಳಂಕವನ್ನು ತೊಡೆದು ಹಾಕಲು ಎಂದಿಗೂ ಸಾಧ್ಯವಿಲ್ಲ. ಇನ್ನು ಮುಂದೆ ಈ ಕಳಂಕವನ್ನೇ ನಾನು ಮುಂದುವರಿಸುತ್ತೇನೆ ಎಂದು ದೃಢ ನಿರ್ಧಾರ ಮಾಡುತ್ತಾಳೆ. ಈ ನಿರ್ಧಾರದ ಪ್ರಯುಕ್ತವೇ ಇಂದು ಅಲಂಕಾರ ಮಾಡಿಕೊಂಡು ಈ ವ್ಯಕ್ತಿಯ ಜೊತೆ ಕಾರಿನಲ್ಲಿ ಹೋಗುತ್ತಿರುವುದು ಎಂದು ತನ್ನ ಇಂದಿನ ಘಟನೆಗಳನ್ನೆಲ್ಲ ನೆನಪಿಸಿಕೊಳ್ಳುತ್ತಾ ಕುಳಿತಿರಲು ಕಾರು ಒಂದು ಮನೆ ಮುಂದೆ ಬಂದು ನಿಲ್ಲುತ್ತದೆ. ಕಾರಿನಿಂದ ಇಳಿದ ವ್ಯಕ್ತಿ ಒಳಗೆ ಬರುವಂತೆ ಹೇಳಿದಾಗ ಸ್ವಲ್ಪ ಭಯಭೀತಳಾದ ದೇವಿ ಅಂಜಿಕೆಯಿಂದಲೇ ಒಳಗೆ ಕಾಲಿಡುತ್ತಾಳೆ. ಯಾಕೆಂದರೆ ತಾನೇ ಒಪ್ಪಿಗೆ ಇಟ್ಟು ಈ ವ್ಯಕ್ತಿಯ ಜೊತೆ ಬಂದಿರುವುದು. ಮಕ್ಕಳ ಹೊಟ್ಟೆಪಾಡು ನಡೆಯಬೇಕೆಂದರೆ ನನಗೆ ಇದೊಂದೇ ದಾರಿ ಎಂದು ತೀರ್ಮಾನ ಮಾಡಿ ತನ್ನನ್ನು ತಾನೇ ಆ ವ್ಯಕ್ತಿಗೆ ಅರ್ಪಿಸಿಕೊಳ್ಳುತ್ತಾಳೆ. ಆ ವ್ಯಕ್ತಿಯು ಹಸಿದ ಹೆಬ್ಬುಲಿಯಂತೆ ಬೆಳಿಗ್ಗೆಯಿಂದ ಸಂಜೆಯವರೆಗೂ ಅವಳ ಮೇಲೆ ಆಕ್ರಮಣ ಮಾಡಿ ತಿಂದು ತೇಗುತ್ತಾನೆ. ತನಗೆಲ್ಲ ಆಗುತ್ತಿರುವ ಯಮಯಾತನೆಯನ್ನು ಸಹಿಸುತ್ತಾ ದೇವಿಯ ಕಣ್ಣಲ್ಲಿ ಒಂದೇ ಸಮನೆ ನೀರು ಸುರಿಯುತ್ತಿರಲು ಆ ವ್ಯಕ್ತಿಯು ತನ್ನ ಕೆಲಸ ಇನ್ನು ಮುಗಿಯಿತೆಂದು ಅವಳಿಗೆ ಹಣವನ್ನು ನೀಡುತ್ತಾನೆ. ಹಣ ಪಡೆದ ದೇವಿಗೆ ಕಣ್ಣಲ್ಲಿ ನೀರು ಸುರಿಯುತ್ತಿರಲು ಮತ್ತೊಂದು ಕಡೆ ದೇಹದ ಅಂಗಾಂಗಗಳೆಲ್ಲ ನೋವಾಗುತ್ತಿರುತ್ತದೆ. ಕಷ್ಟದಿಂದ ಎದ್ದು ರೆಡಿಯಾಗಿ ಊರಿಗೆ ಹೊರಡುತ್ತಾಳೆ. ಹೀಗೆ ದೇವಿಯ ವೃತ್ತಿ ಮುಂದುವರಿಯುತ್ತಿರಲು ದಿನಕ್ಕೊಬ್ಬರಂತೆ ತನ್ನ ದೇಹವನ್ನು ಅವರಿಗೆ ಮುಡುಪಾಗಿಡುತ್ತಾಳೆ. ಕೆಲವರು ಆತ್ಮೀಯತೆಯಿಂದ ನಡೆದುಕೊಂಡರೆ ಇನ್ನು ಕೆಲವರು ಮೃಗದ ರೀತಿ ವರ್ತಿಸಿ ದೇಹಕ್ಕೆ ಹಿಂಸೆಯನ್ನು ನೀಡುತ್ತಿದ್ದರು. ಎಷ್ಟೇ ಹಿಂಸೆ ಆದರೂ ದೇವಿ ಸಹಿಸಿಕೊಂಡು ಜೀವನ ಸಾಗಿಸುತ್ತಿರುತ್ತಾಳೆ. ಹಾಗಾದರೆ
ದೇವಿಯ ಮುಂದಿನ ಜೀವನ ಇದೇ ರೀತಿ ಇರುತ್ತೋ ಅಥವಾ ಬದಲಾವಣೆ ಏನಾದರೂ ಕಾಣುತ್ತೋ? ನೀವು ಕಾತರದಿಂದ ಕಾಯುತ್ತಿದ್ದರೆ ಒಂದು